ಸರ್ಕಾರಿ ಸಾರ್ವಜನಿಕ ಆಸ್ತಿಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧದ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಬಂದಿವೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿರೋ ಪ್ರಿಯಾಂಕ್ ಖರ್ಗೆ ನನ್ನ ಮತ್ತು ನನ್ನ ಕುಟುಂಬವನ್ನ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ. ಆದರೆ ನಾನು ವಿಚಲಿತನಾಗೋದಿಲ್ಲ ಅಂದಿದ್ದಾರೆ. ಕಳೆದ 2 ದಿನಗಳಿಂದ ನನ್ನ ಫೋನ್ ರಿಂಗ್ ಆಗೋದು ನಿಂತಿಲ್ಲ. ಸರ್ಕಾರಿ ಶಾಲೆಗಳು, ಕಾಲೇಜುಗಳು ಮತ್ತು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ಪ್ರಶ್ನಿಸಲು ಮತ್ತು ತಡೆಯಲು ನಾನು ಧೈರ್ಯ ಮಾಡಿದ್ದರಿಂದ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಬೆದರಿಕೆಗಳು ಮತ್ತು ಅತ್ಯಂತ ಕೆಟ್ಟ ನಿಂದನೆಗಳಿಂದ ತುಂಬಿ ಹೋಗಿವೆ. ಆದರೆ ನಾನು ಇದರಿಂದ ವಿಚಲಿತ ಆಗುವುದಿಲ್ಲ ಅಥವಾ ಆಶ್ಚರ್ಯ ಪಡುವುದಿಲ್ಲ. ಆರ್ಎಸ್ಎಸ್ ಚಟುವಟಿಕೆ ನಿಷೇಧದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಪತ್ರವನ್ನ ಬರೆದ ಬಗ್ಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಶಾಸಕ ಪ್ರದೀಪ್ ಈಶ್ವರ್, ಬಿಜೆಪಿಯವರಿಗೆ ಪತ್ರ ಓದುವ ಶಕ್ತಿ ಇದೆಯಾ? ಪ್ರಿಯಾಂಕ್ ಖರ್ಗೆ ಬರೆದಿರುವ ಪತ್ರವನ್ನ ನೆಟ್ಟಗೆ ಓದಿ ಅಂತ ತಿರುಗೇಟು ನೀಡಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಓದುವ ಬಡವರ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಪ್ರಿಯಾಂಕ್ ಖರ್ಗೆ ಪತ್ರವನ್ನ ಬರೆದಿದ್ದಾರೆ ಎಂದಿದ್ದಾರೆ. ನಾವು ಕೇಳ್ತಿರೋದು ಬಡವ್ರ ಮಕ್ಕಳು ಓದ್ತಿರೋ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆಯಲ್ಲಿ ನೀವು ಹೋಗ್ಬಿಟ್ಟು ಕ್ಯಾಂಪ್ಗಳು ಮಾಡಿದ್ರೆ ಆ ಮಕ್ಕಳ ಶೆಡ್ಯೂಲ್ಗೆ, ಅಕಾಡೆಮಿಕ್ಸ್ಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸಾಹೇಬ್ರು ಬರ್ದಿರೋದು. ನೀವು ಯಾರಾದ್ರೂ ನೆಟ್ಟಿಗೆ ಪತ್ರ ಓದಿದ್ದೀರಾ? ಇನ್ನು ಪ್ರಿಯಾಂಕ್ ಖರ್ಗೆಯನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದ ಸಿಟಿ ರವಿಗೆ ಪ್ರದೀಪ್ ಈಶ್ವರ್ ತಿರುಗೇಟು ನೀಡಿದ್ದಾರೆ. ನೀವು ನನ್ನ ಜೊತೆ ಬಹಿರಂಗ ಚರ್ಚೆಯಲ್ಲಿ ಗೆದ್ರೆ ನಾನೇ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಹತ್ರ ನಿಮ್ಮನ್ನ ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ದಾರೆ. ಸಿಟಿ ರವಿ ಅವರು ನಿನ್ನೆ ಪ್ರಿಯಾಂಕ ಖರ್ಗೆ ಸಾಹೇಬ್ರನ್ನ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ. ಸಿಟಿ ರವಿ ಅವರೇ, ನಾನ್ ನಿಮ್ಮನ್ನ ಆಹ್ವಾನಿಸ್ತಾ ಇದ್ದೀನಿ. ನೀವು ನನ್ನ ಜೊತೆ ಬಹಿರಂಗ ಚರ್ಚೆಯಲ್ಲಿ ಗೆದ್ರೆ ನಾನೇ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಖರ್ಗೆ ಕುಟುಂಬದ ವಿರುದ್ಧ ಕಿಡಿಕಾರಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೂ ಪ್ರದೀಪ್ ಈಶ್ವರ್ ತಿರುಗೇಟು ನೀಡಿದ್ದಾರೆ. ನಿಮಗೆ ಒಮ್ಮೆನೂ ಸಚಿವರಾಗೋಕ್ಕಾಗಿಲ್ಲ. ವಾಜಪೇಯಿ ಕೃಪಾ ಕಟಾಕ್ಷದಿಂದ ಒಮ್ಮೆ ಮಾತ್ರ ಸಚಿವರಾಗಿದ್ರಿ. ನಿಮ್ಮ ಫೈಟ್ ಏನಿದ್ರು ನಮ್ಮ ಜೊತೆ ಮಾಡಿ, ಎಐಸಿಸಿ ಅಧ್ಯಕ್ಷರ ಜೊತೆಗಲ್ಲ ಅಂತ ತಿರುಗೇಟು ನೀಡಿದ್ದಾರೆ. ಆರ್ಎಸ್ಎಸ್ ಬಗ್ಗೆ, ಹಿಂದುತ್ವದ ಬಗ್ಗೆ, ಬಿಜೆಪಿ ಬಗ್ಗೆ ಮಾತಾಡಲಿಕ್ಕೆ ಪ್ರಿಯಾಂಕ ಖರ್ಗೆ ಪರಿಪಕ್ವವಾಗಿಲ್ಲ. ಅವ್ರ ತಂದೆಗೂ ಏನು ಕಿಸಿಲಿಕ್ಕಾಗಲಿಲ್ಲ ಆರ್ಎಸ್ಎಸ್ನು ಬಂದ್ ಮಾಡಲಿಕ್ಕೆ. ನೆಹರೂಗೂ ಕಿಸಿಲಿಕ್ಕಾಗಿಲ್ಲ, ಇಂದಿರಾ ಗಾಂಧಿಗೂ ಆಗಿಲ್ಲ. ಇವ್ಯಾವ ಗಿಡ ತಪ್ಪಲು? ಯತ್ನಾಳ್ ಸಾಹೇಬ್ರೆ, ಒಂದ್ಸಲ ನಿಮಗೆ ಸ್ಟೇಟಲ್ಲಿ ಮಿನಿಸ್ಟರ್ ಆಗಕ್ಕಾಯ್ತಾ ಸರ್? ಏನೋ ವಾಜಪೇಯಿ ಅವರು ಕೃಪಾ ಕಟಾಕ್ಷ ಮೋಸ್ಟ್ಲಿ ಅವಾಗ ಕಾಲಿಡ್ತಿದ್ರೇನೋ ಒಂದ್ಸಲ ಆದ್ರಿ. ಒಂದು AICC ಅಧ್ಯಕ್ಷರ್ರಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು, ನಿಮ್ಮ ಫೈಟ್ ಏನಿದ್ರೆ ನಮ್ಮ ಜೊತೆ ಮಾಡಿ, ದೊಡ್ಡವ್ರನ್ನ ಯಾಕೆ ತರ್ತೀರಾ? ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಿದ್ದೀರಾ ತಾನೆ? ನಿಮ್ಮ ಹತ್ರ ಫ್ಯಾಕ್ಟ್ಸ್ ಇದ್ರೆ ಮಾತಾಡಿ ನಮ್ಮ ಜೊತೆ. ದೊಡ್ಡ ಸಾಹೇಬ್ರನ್ನ ಯಾಕೆ ತರ್ತೀರಾ ನೀವು? ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಯತ್ನಾಳ್ ಅವರೇ ನಿಮಗಿದೆಯಾ? AICC ಅಧ್ಯಕ್ಷರಲ್ಲಿ ನೀವೆಲ್ಲಿ? ಕೇರಳದಲ್ಲಿ ಆತ್ಮಹತ್ಯೆಗೆ ಶರಣಾದ ಟೆಕ್ಕಿ ಆರ್ಎಸ್ಎಸ್ ಸದಸ್ಯರ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪವನ್ನ ಮಾಡಿದ್ರು. ಈ ಸಂಬಂಧ ಪ್ರತಿಕ್ರಿಯೆ ನೀಡಿರುವ ಆರ್ಎಸ್ಎಸ್ ಟೆಕ್ಕಿ ಆರೋಪವನ್ನ ಆಧಾರರಹಿತ ಎಂದಿದೆ. ಅಲ್ಲದೆ ಟೆಕ್ಕಿ ಸಾವಿನ ಕುರಿತು ತನಿಖೆಗೆ ಆಗ್ರಹಿಸಿದೆ. ಇನ್ನು OCD, ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ ಮತ್ತು ಖಿನ್ನತೆ ಸೇರಿದಂತೆ ಅನಂತು ಮಾನಸಿಕ ಆರೋಗ್ಯದಿಂದ ಬಳಲುತ್ತಿದ್ದ ಅಂತ ಆರ್ಎಸ್ಎಸ್ ಮೂಲಗಳು ಹೇಳಿವೆ. ಅನಂತು ಆಗಾಗ್ಗೆ ಚಿಕಿತ್ಸೆಗೆ ಒಳಗಾಗ್ತಾ ಇದ್ದ. 5 ವರ್ಷಗಳ ಹಿಂದೆ ತೊಡುಪುಳದಲ್ಲಿರುವ ಅಲ್ ಅಜರ್ ಕಾಲೇಜಿಗೆ ಸೇರಿದ ನಂತರ ಸಂಘದಿಂದ ದೂರವಾಗಿದ್ದ ಅಂತಲೂ ಸಂಘದ ಮೂಲಗಳು ಹೇಳಿವೆ. ಬೆಂಗಳೂರು ರಸ್ತೆ ಗುಂಡಿ ಬಗ್ಗೆ ಚೀನಾದಿಂದ ಬಂದಿದ್ದ ಉದ್ಯಮಿಗಳು ಕೇಳಿದ ಪ್ರಶ್ನೆ ಅಂತ ಉಲ್ಲೇಖಿಸಿ ರಾಜ್ಯ ಸರ್ಕಾರದ ವಿರುದ್ಧ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಮಾಡಿದ್ದಾರೆ. ಬಯೋಕಾನ್ ಪಾರ್ಕ್ಗೆ ಭೇಟಿ ನೀಡಿದ ವಿದೇಶಿ ಉದ್ಯಮಿಯೊಬ್ಬರು ರಸ್ತೆಗಳು ಯಾಕಿಷ್ಟೊಂದು ಕೆಟ್ಟದಾಗಿವೆ ಮತ್ತು ಸುತ್ತಲೂ ಇಷ್ಟೊಂದು ಕಸ ಯಾಕಿದೆ? ಸರ್ಕಾರ ಹೂಡಿಕೆದಾರರನ್ನ ಬೆಂಬಲಿಸಲು ಬಯಸೋದಿಲ್ಲವೇ? ನಾನು ಚೀನಾದಿಂದ ಬಂದಿದ್ದೆ. ಇಷ್ಟೆಲ್ಲ ಅನುಕೂಲಗಳಿದ್ರೂ ಭಾರತ ಯಾಕೆ ಕ್ರಮ ತೆಗೆದುಕೊಳ್ಳಲು ಸಾಧ್ಯವಾಗ್ತಿಲ್ಲ ಎನ್ನುವುದು ನನಗೆ ಅರ್ಥ ಆಗ್ತಿಲ್ಲ ಅಂತ ಕೇಳಿದ್ರು. ಇನ್ನು ರಸ್ತೆ ದುರಸ್ತಿ, ಅಭಿವೃದ್ಧಿ ಕೆಲಸಗಳ ಬಗ್ಗೆ ಉಲ್ಲೇಖಿಸಿ ಕಿರಣ್ ಮಜುಮ್ದಾರ್ ಪೋಸ್ಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ನೀಡಿದ್ದಾರೆ. ಬೆಂಗಳೂರು ಲಕ್ಷಾಂತರ ಜನರಿಗೆ ಅವಕಾಶಗಳು, ಗುರುತು ಮತ್ತು ಯಶಸ್ಸನ್ನು ನೀಡಿದೆ. ಇದು ನಿರಂತರ ಟೀಕೆಗೆ ಅಲ್ಲ, ಸಾಮೂಹಿಕ ಪ್ರಯತ್ನಕ್ಕೆ ಅರ್ಹವಾಗಿದೆ. ಹೌದು, ಸವಾಲುಗಳು ಇವೆ, ಆದರೆ ನಾವು ಅವುಗಳ ಬಗ್ಗೆ ಗಮನ ಹರಿಸಿ ತುರ್ತಾಗಿ ಪರಿಹರಿಸುತ್ತಿದ್ದೇವೆ. ರಸ್ತೆ ದುರಸ್ತಿಗಾಗಿ 1100 ಕೋಟಿ ಮಂಜೂರಾಗಿದೆ. 10,000ಕ್ಕೂ ಹೆಚ್ಚು ಗುಂಡಿಗಳನ್ನು ಗುರುತಿಸಲಾಗಿದೆ ಮತ್ತು 5,000ಕ್ಕೂ ಹೆಚ್ಚು ಈಗಾಗಲೇ ಆದ್ಯತೆಯ ಮೇಲೆ ನಿಗದಿಪಡಿಸಲಾಗಿದೆ. ಬೆಂಗಳೂರನ್ನು ಜಾಗತಿಕವಾಗಿ ಸ್ಪರ್ಧಾತ್ಮಕವಾಗಿಸಲು ಪ್ರಮುಖ ಮೂಲ ಸೌಕರ್ಯ ಕಾರ್ಯಗಳು ನಡೆಯುತ್ತಿವೆ. ಜಗತ್ತು ಬೆಂಗಳೂರಿನ ಮೂಲಕ ಭಾರತವನ್ನು ನೋಡುತ್ತಿದೆ ಮತ್ತು ಒಗ್ಗಟ್ಟಿನಿಂದ ಏರಲು ನಮ್ಮ ನಗರಕ್ಕೆ ನಾವು ಋಣಿಯಾಗಿದ್ದೇವೆ.
ಬೆಂಗಳೂರಿನ ರಸ್ತೆ ಬಗ್ಗೆ ಚೀನಾ ಉದ್ಯಮಿಗಳ ಪ್ರಶ್ನೆಯಿಂದ ಕಿರಣ್ ಮಜುಂದಾರ್ ಬಗ್ಗೆ ಸಚಿವ ಪ್ರಿಯಾಂಕ್ ಪ್ರತಿಕ್ರಿಯಿಸಿದ್ದಾರೆ. 1.5 ತಿಂಗಳಿಂದ ಅನಿರೀಕ್ಷಿತ ಮಳೆ ಆಗ್ತಿದೆ, ಆದರೂ ಪ್ರತಿದಿನ ಸಾಧ್ಯವಾದಷ್ಟು ಕೆಲಸ ಮಾಡಲಾಗ್ತಿದೆ. ಬೆಂಗಳೂರಿಗೆ ಉದ್ಯಮಿಗಳದ್ದು ಅವರದ್ದೇ ಆದ ಕೊಡುಗೆ ಇದೆ ಅಂತ ಸಚಿವ ಹೇಳಿದ್ದಾರೆ. ಪಾಟ್ ಜಾಸ್ತಿ ಆಗಿದೆ, ಅದನ್ನು ತುಂಬ ಕೆಲಸ ಅಂತ ಮಾಡ್ತಾ ಇದೆ. ಮತ್ತು ಟ್ರಾನ್ಸ್ಪರೆಂಟ್ ಆಗಿ ದಿನ ಎಷ್ಟಾಗ್ತಾ ಇದೆ ಎಷ್ಟಾಗ್ತಾ ಇಲ್ಲ ಅಂತ ಮಾಹಿತಿ ಕೂಡ ನಮ್ಮ GBI ಕಮಿಷನರ್ ಅವರು ಕೊಡ್ತಾ ಇದ್ದಾರೆ. ಆಮೇಲೆ ನಾವು ಕೇಳ್ತೀವಂತ ಮಾಡ್ತಾ ಇದ್ದಾರಲ್ಲ, UP-ನಲ್ಲಿ ಮಾಡಿದ್ರೆ ಎಲ್ಲಿರ್ತೀರಾ ಸರ್ ನೀವು? ಜೈಲಲ್ಲಿ ಇರ್ತೀರಾ. ಮಧ್ಯಪ್ರದೇಶನಲ್ಲಿ ಮಾಡಿದ್ರೆ. ಮತ್ತೊಂದೆಡೆ ಬೆಂಗಳೂರಿಗೆ ಬರುವವರ ಸಂಖ್ಯೆ ಹೆಚ್ಚಾಗಿದೆ. ಮಳೆಗಾಲದಲ್ಲಿ ರಸ್ತೆ ಗುಂಡಿ ಮುಚ್ಚಲಾಗಲ್ಲ, ಆದರೂ ಗುಂಡಿಗಳನ್ನು ಮುಚ್ಚುತ್ತಿದ್ದೇವೆ ಅಂತ ಸಚಿವ MB ಪಾಟೀಲ್ ಹೇಳಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬುಧವಾರದಿಂದ ಕಲ್ಯಾಣ ಕರ್ನಾಟಕ ಪ್ರದೇಶದ ಪ್ರವಾಸಕ್ಕೆ ಹೊರಡುತ್ತಿದ್ದೇನೆ ಅಂತ ಟ್ವೀಟ್ ಮಾಡಿದ್ದಾರೆ. ರೈತರ ತರಬೇತಿ ಕೇಂದ್ರ, ಕಾಮನ್ ಫೆಸಿಲಿಟಿ ಸೆಂಟರ್ಗಳ ಉತ್ಪಾದನಾ ಚಟುವಟಿಕೆಗಳನ್ನ ವೀಕ್ಷಿಸಲಿದ್ದೇನೆ ಅಂತ ಹೇಳಿದ್ದಾರೆ. ಆದ್ರೆ ಕೇಂದ್ರ ಸಚಿವೆ ಭೇಟಿ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಕೊಡ್ತೀರಾ? ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆಗೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. 4 ವಾರದಲ್ಲಿ ಫಲಿತಾಂಶ ಸಲ್ಲಿಸುವಂತೆ ಆದೇಶಿಸಲಾಗಿದೆ. ಈ ಬಗ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯಿಸಿರೋ ಮಾಲೂರು ಶಾಸಕ KY ನಂಜೇಗೌಡ ನ್ಯಾಯ ಸಿಕ್ಕಿದೆ ಎಂದಿದ್ದಾರೆ. ಮರು ಮತ ಎಣಿಕೆ ಬೇಡ ಅನ್ನಲ್ಲ, ಅಸಿಂಧು ಅನ್ನೋದನ್ನ ತೆಗೆಯಲು ಸುಪ್ರೀಂ ಕೋರ್ಟ್ ಸೂಚಿಸಿದೆ ಅಂತ ಶಾಸಕ ತಿಳಿಸಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಡಿಜಿಟಲ್ ಅರೆಸ್ಟ್ ಮಾಡಿ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದ ನಟೋರಿಯಸ್ ಗ್ಯಾಂಗ್ ಅನ್ನ ಬೆಂಗಳೂರಿನ HSR ಲೇಔಟ್ ಪೊಲೀಸರು ಜೈಲಿಗಟ್ಟಿದ್ದಾರೆ. ನಕಲಿ BPO ಕಂಪನಿ ತೆರೆದು ಆನ್ಲೈನ್ ಮೂಲಕ ಅಮೆರಿಕದ ಪ್ರಜೆಗಳನ್ನ ಡಿಜಿಟಲ್ ಅರೆಸ್ಟ್ ಮಾಡಿ ಡಾಲರ್ಸ್ ಕೊಳ್ಳೆ ಹೊಡೆದಿದ್ದ ಗ್ಯಾಂಗ್ ಅಂಧರಾಗಿದೆ. ಸಿಬಿಡ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನಲ್ಲಿ ನಕಲಿ BPO ತೆರೆದು ಆನ್ಲೈನ್ ಉದ್ಯೋಗ ನೆಪದಲ್ಲಿ 25 ಜನರನ್ನ ನೇಮಿಸಲಾಗಿತ್ತು. ಅಮೆರಿಕ ಪ್ರಜೆಗಳನ್ನ ಟಾರ್ಗೆಟ್ ಮಾಡಿದ್ದ ಗ್ಯಾಂಗ್ ಇಂಟರ್ನೆಟ್ ಕರೆ ಮಾಡ್ತಿತ್ತು. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಎಂದು ಪರಿಚಯ ಮಾಡಿಕೊಂಡಿದ್ದ ಗ್ಯಾಂಗ್ ನಿಮಗೆ ಬಂದ ಪಾರ್ಸಲ್ನಲ್ಲಿ ನಾರ್ಕೋಟೆಕ್ಸ್ ಇದೆ ಎಂದು ಬೆದರಿಸುತ್ತಿತ್ತು. ಬಳಿಕ ಸುಪ್ರೀಂ ಕೋರ್ಟ್ ಆಫ್ ಅಮೆರಿಕ ಎಂಬ ಬರಹವಿರುವ ನಕಲಿ ಕೋರ್ಟ್ ಆದೇಶ ಪ್ರತಿ ತೋರಿಸಿ ಹಿರಿಯ ಅಧಿಕಾರಿಗಳು ಎಂದು ಹೇಳಿ ಅಮಾಯಕರನ್ನ ಹೆದರಿಸುತ್ತಿತ್ತು. ಡಿಜಿಟಲ್ ಬಳಿಕ ಬೇರೆ ಕಾಲ್ ಸೆಂಟರ್ಗೆ ವರ್ಗಾವಣೆ ಮಾಡಿ ಬಳಿಕ ತಾವೇ ಸಹಾಯದ ನೆಪದಲ್ಲಿ ಡಾಲರ್ಸ್ಗಳನ್ನ ಜೇಬಿಗಿಳಿಸುತ್ತಿದ್ರು. ನಕಲಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಗುಜರಾತ್, ಮಹಾರಾಷ್ಟ್ರ, ಒರಿಸ್ಸಾ, ಜಾರ್ಖಂಡ್, ಮಧ್ಯಪ್ರದೇಶ ಭಾಗದ ಒಟ್ಟು 16 ಮಂದಿಯನ್ನ ಬೆಂಗಳೂರಿನ ಆಗ್ನೇಯ ವಿಭಾಗದ CEN ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಕಲಿ ಕಂಪನಿ ಸೃಷ್ಟಿ, ವಿದೇಶಿ ಪ್ರಜೆಗಳನ್ನು ದೋಚುತ್ತಿದ್ದ ವಂಚಕರ ಗ್ಯಾಂಗ್ ಅಮೆರಿಕ ಮಾತ್ರ ಅಲ್ಲ, ಕೆನಡಾ ಸೇರಿದಂತೆ ಇತರ ದೇಶಗಳ ಪ್ರಜೆಗಳಿಗೂ ಡಿಜಿಟಲ್ ಅರೆಸ್ಟ್ ಮಾಡಿದ್ದಾರೆ. ಶಾಕಿಂಗ್ ಅಂದ್ರೆ ಆರೋಪಿಗಳು ರಾತ್ರಿ ವೇಳೆ ಕೆಲಸ ಮಾಡ್ತಿದ್ರು. ಮಾತ್ರವಲ್ಲ, ತಲೀಕಾಲರಾಗಿ ಕೆಲಸ ಮಾಡ್ತಿದ್ದವರಿಗೆ ಊಟ ಮತ್ತು PG ವ್ಯವಸ್ಥೆಯನ್ನು ನೀಡಲಾಗಿತ್ತು ಅನ್ನೋ ಸತ್ಯ ಬಯಲಾಗಿದೆ. ಕಿರುತೆರೆ ಕಲಾವಿದರಿಗೆ ಸೈಟ್ ವಂಚನೆ ಆರೋಪದಲ್ಲಿ ಬಿಲ್ಡರ್ ಸೇರಿ 5 ವಿರುದ್ಧ FIR ದಾಖಲಾಗಿದೆ. ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ನ ಸುಮಾರು 139 ಸದಸ್ಯರಿಂದ 1.6 ಕೋಟಿಗೂ ಅಧಿಕ ಹಣ ಪಡೆದು ವಂಚಿಸಿದೆ ಎಂದು ಆರೋಪಿಸಲಾಗಿದೆ. ಈ ಬಗ್ಗೆ ಭಾವನಾ ಬೆಳಗೆರೆ ಪೊಲೀಸರಿಗೆ ದೂರು ನೀಡಿದ್ದರು. FIR ದಾಖಲಿಸಿಕೊಂಡಿರುವ ಪೊಲೀಸರು ಬಿಲ್ಡರ್ ಭಗೀರಥ, ಸಂಜೀವ್ ತಗಡೂರು, ಗುರುಪ್ರಸಾದ್, ರವೀಂದ್ರ, ಉಮಾಕಾಂತ್ ಎಂಬುವರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. 2015ರಲ್ಲಿ ಸೈಟ್ ಕೊಡಿಸುವುದಾಗಿ ಹೇಳಿ ರಿಜಿಸ್ಟರ್ ಕಚೇರಿಯಲ್ಲಿ ಶುದ್ಧ ಕ್ರಯ ಮಾಡಿಸಲಾಗಿತ್ತು. ಆದರೆ ಖಾತೆ ಮಾಡಿಸಲು ಆರೋಪಿಗಳು ಹಿಂದೇಟು ಹಾಕಿದ್ದರು. ಹೀಗಾಗಿ ಹಣ ನೀಡಿದವರೇ ಖುದ್ದಾಗಿ ಖಾತೆ ಮಾಡಲು ತೆರಳಿದಾಗ ನಕಲಿ ಲೇಔಟ್ ಪ್ಲಾನ್ ಮತ್ತು ದಾಖಲಾತಿ ಸೃಷ್ಟಿಸಿ ವಂಚಿಸಿರೋದು ಬೆಳಕಿಗೆ ಬಂದಿದೆ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ 3 ಕಡೆ ಸೇರಿದಂತೆ ಹಾಸನ, ಉಡುಪಿ, ಶಿವಮೊಗ್ಗ, ಹಾವೇರಿ ಜಿಲ್ಲೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ ಹಾವೇರಿಯ ರಾಣೆಬೆನ್ನೂರು ಕಂದಾಯ ನಿರೀಕ್ಷಕ ಅಶೋಕ್ ಅರಡೇಶ್ವರ ಮನೆಯಲ್ಲಿ ಕೋಟ್ಯಾಂತರ ಮೌಲ್ಯದ ಆಸ್ತಿ ಪತ್ರ, ಚಿನ್ನಾಭರಣ, ನಗದು ಪತ್ತೆಯಾಗಿದೆ. 2 ಐಷಾರಾಮಿ ಮನೆ, 2 ಸೈಟ್, 11 ಎಕರೆ ಜಮೀನು ಪತ್ರ ಸಿಕ್ಕಿದೆ. ಬೀದರ್ನಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಧೂಳಪ್ಪ ಮನೆಯಲ್ಲಿ 80 ಲಕ್ಷ ರೂಪಾಯಿ ಹಣ, 160 ಗ್ರಾಂ ಬಂಗಾರದ ಒಡವೆಗಳು ಪತ್ತೆಯಾಗಿವೆ. ಒಟ್ಟು 1,82 ಲಕ್ಷ ಮೌಲ್ಯದ ಸ್ಥಿರಾಸ್ತಿ ಪತ್ತೆಯಾಗಿದೆ. ಮಾಟ ಮಂತ್ರ, ನಿಧಿ, ದುಡ್ಡು ಅಂತ ಹಿಂದೂ ಸ್ವಾಮಿಗಳ ಹೆಸರಿನಲ್ಲಿ ಪೂಜೆ ಮಾಡಿ ಗೋಲ್ಡ್ ಎಗರಿಸುತ್ತಿದ್ದ ಮುಸ್ಲಿಂ ವ್ಯಕ್ತಿಯನ್ನ ಹುಳಿಮಾವು ಪೊಲೀಸರು ಬಂಧಿಸಿದ್ದಾರೆ.
49 ವರ್ಷದ ದಾದಾ ಪೀರ್ ನಾರಾಯಣ್ ವೆಂಕಟರಮಣ ಅನ್ನೋ ಹೆಸರನ್ನಿಟ್ಕೊಂಡು ಮಾಟ ಮಂತ್ರ ಪರಿಹಾರ ಕೊಡ್ತೀನಿ ಅಂತ ಬಂಗನಾಮ ಹಾಕ್ತಿದ್ದ. ಮನೆ ಸುತ್ತ ತಾನೇ ಅಡಗಿಸಿಟ್ಟಿದ್ದ ಮಡಿಕೆ ತೆಗಿತಿದ್ದ ಖದೀಮ ಮಂತ್ರದ ಮಡಕೆ ಎಂದು ನಂಬಿಸ್ತಿದ್ದ. ಬಳಿಕ ಪರಿಹಾರ ಪೂಜೆ ಮಾಡುವಂತೆ ನಟಿಸಿ ಮತ್ತೊಂದು ಮಡಿಕೆಯೊಂದಿಗೆ ಮನೆ ಮಂದಿಯ ಚಿನ್ನಾಭರಣ ಹಾಕಿ ವಿಶೇಷ ಪೂಜೆ ಮಾಡಿಸಬೇಕು, ನೀವೆಲ್ಲ ಹೊರಗೆ ಹೋಗಿ ಅನ್ನುತ್ತಿದ್ದ. ಆ ಮಡಿಕೆಯಲ್ಲಿ ಕಲ್ಲು ತುಂಬಿ ಚಿನ್ನಾಭರಣ ದೋಚಿ ಮಡಿಕೆ ಹೂತಿಡುತ್ತಿದ್ದ. ಮನೆ ಮಂದಿಗೆ ಪರಿಹಾರ ಸಂಪೂರ್ಣವಾಗಲು 48 ದಿನ ಮಡಿಕೆ ತೆಗೆಯದಂತೆ ಸೂಚಿಸುತ್ತಿದ್ದ. ಹೀಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗ್ತಿದ್ದ ದಾದಾ ಪೀರ್ ಪೊಲೀಸರ ಅತಿಥಿಯಾಗಿದ್ದಾನೆ. 53 ಲಕ್ಷ ಮೌಲ್ಯದ 485 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದ ಪೊಲೀಸರು ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರು ಬೆಚ್ಚಿ ಬೀಳಿಸುವ ಮರ್ಡರ್ ಸ್ಟೋರಿಯನ್ನ ಸತತ 1 ತಿಂಗಳ ತನಿಖೆ ಬಳಿಕ ಪೊಲೀಸರು ಭೇದಿಸಿದ್ದಾರೆ. ಹೆಂಡತಿಯನ್ನ ಕೊಂದು ಕೊಳವೆ ಬಾವಿಗೆ ಎಸೆದು ಭಲೆ ನಾಟಕವಾಡಿದ್ದ ಗಂಡ ಕೊನೆಗೂ ಅಂಧರಾಗಿದ್ದಾನೆ. 7 ವರ್ಷದ ಹಿಂದೆ ಕಡೂರು ತಾಲೂಕಿನ ಜಿಗಣೆಹಳ್ಳಿಯ ವಿಜಯಕುಮಾರ್ ಎಂಬಾತ ಭಾರತಿಯನ್ನ ಮದುವೆಯಾಗಿದ್ದ. 1 ತಿಂಗಳ ಹಿಂದೆ ತವರು ಮನೆಯಿಂದ 2 ಲಕ್ಷ ಹಣ ತಂದಿಲ್ಲ ಅಂತ ಪತಿ ವಿಜಯ್ ಮತ್ತು ಅತ್ತೆ ತಾಯಮ್ಮ ಮಾವ ಗೋವಿಂದಪ್ಪ ಮರದ ತುಂಡಿನಿಂದ ಭಾರತಿ ತಲೆಗೆ ಹೊಡೆದು ಕೊಂದಿದ್ದಾರೆ. ಬಳಿಕ ಮಾವ ಮತ್ತು ಪತಿ ವಿಜಯ್ ಭಾರತೀಯ ಶವವನ್ನ ಬೈಕ್ನಲ್ಲಿ ಸಾಗಿಸಿ ತೋಟದಲ್ಲಿ ನಿಷ್ಕ್ರಿಯವಾಗಿದ್ದ 700 ಅಡಿ ಆಳದ ಕೊಳವೆ ಬಾವಿಗೆ ಎಸೆದಿದ್ದಾರೆ. ಹೆಂಡತಿಯನ್ನ ಕೊಲೆ ಮಾಡಿ ಪಾಪಿ ಗಂಡ ದೇವಸ್ಥಾನದಲ್ಲಿ ಪಾಪ ಪರಿಹಾರ ಮಾಡಿಕೊಳ್ಳಲು ಹೋಗಿ ತಗಲಾಕೊಂಡಿದ್ದಾನೆ. ನಿನ್ನನ್ನು ಹತ್ಯೆ ಮಾಡಿದ್ದೇನೆ, ನನಗೆ ತೊಂದರೆ ಕೊಡಬೇಡ ಅಂತ ಚೀಟಿ ಬರೆದು ದೇವಸ್ಥಾನದ ಅರಳಿ ಮರಕ್ಕೆ ಹೆಂಡತಿ ಫೋಟೋಗೆ ಮೊಳೆ ಹೊಡೆದಿದ್ದಾನೆ. ಈ ಸುಳಿವಿನಿಂದ ಮರ್ಡರ್ ಮಿಸ್ಟರಿಯನ್ನ ಕಡೂರು ಪೊಲೀಸರು ಭೇದಿಸಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. 71 ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಹಾರ ಉಪಮುಖ್ಯಮಂತ್ರಿಗಳಾದ ಸಾಮ್ರಾಟ್ ಚೌಧರಿ, ವಿಜಯ್ ಸಿನ್ಹಾ ಹೆಸರನ್ನು ಒಳಗೊಂಡಿದೆ. ಆದರೆ 2010ರಿಂದ ಪಾಟ್ನಾ ಸಾಹಿಬ್ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರುವ ಬಿಹಾರ ವಿಧಾನಸಭೆಯ ಸ್ಪೀಕರ್ ಬಿಹಾರದಲ್ಲಿ ಟಿಕೆಟ್ ಹಂಚಿಕೆ ವಿಚಾರವಾಗಿ ಜೆಡಿಯುನಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಜೆಡಿಯು ಶಾಸಕ ಗೋಪಾಲ್ ಮಂಡಲ್ ಗೋಪಾಲ್ಪುರ ಕ್ಷೇತ್ರದ ಟಿಕೆಟ್ಗಾಗಿ ಸಿಎಂ ನಿತೀಶ್ ಕುಮಾರ್ ನಿವಾಸದ ಎದುರು ಧರಣಿ ಕೂತಿದ್ರು. ಟಿಕೆಟ್ ಇಲ್ಲದೆ ಸ್ಥಳದಿಂದ ಕದಲುವುದಿಲ್ಲ ಅಂತ ಪಟ್ಟು ಹಿಡಿದಿದ್ರು. ಆದ್ರೆ ಪೊಲೀಸರು ಶಾಸಕ ಗೋಪಾಲ್ ಅವರನ್ನ ಬಲವಂತವಾಗಿ ಸಿಎಂ ನಿವಾಸದ ಬಳಿಯಿಂದ ಬೇರೆ ಕಡೆ ಸ್ಥಳಾಂತರಿಸಿದ್ದಾರೆ. ಬಿಹಾರದ ಮಹಾಗಠಬಂಧನ್ ಕೂಟದಲ್ಲಿ ಆರ್ಜೆಡಿ ಮತ್ತು ಕಾಂಗ್ರೆಸ್ ನಡುವೆ ಸೀಟು ಹಂಚಿಕೆ ಬಿಕ್ಕಟ್ಟು ಮುಂದುವರೆದಿದೆ. ಕಾಂಗ್ರೆಸ್ ಹೆಚ್ಚು ಸ್ಥಾನಗಳಿಗೆ ಮತ್ತು ನಿರ್ದಿಷ್ಟ ಕ್ಷೇತ್ರಗಳಿಗಾಗಿ ಪಟ್ಟು ಹಿಡಿದಿರೋದು ಆರ್ಜೆಡಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಇತ್ತ ಕೈಪಡೆ ಕಳೆದ ಚುನಾವಣೆಯಲ್ಲಿ ಕಠಿಣ ಕ್ಷೇತ್ರಗಳನ್ನು ತಮಗೆ ನೀಡಲಾಗಿದ್ದು, ಈ ಬಾರಿ ಎಲ್ಲಾ ಪಕ್ಷಗಳಿಗೂ ಕಠಿಣ ಕ್ಷೇತ್ರಗಳ ಹಂಚಿಕೆಯಾಗಬೇಕು ಅಂತ ಆಗ್ರಹಿಸಿದೆ. ಮೂಲಗಳ ಪ್ರಕಾರ ಬಿಹಾರದ 243 ಕ್ಷೇತ್ರಗಳ ಪೈಕಿ ಆರ್ಜೆಡಿ 135 ಸೀಟು, ಕಾಂಗ್ರೆಸ್ 61 ಸೀಟುಗಳಲ್ಲಿ ಸ್ಪರ್ಧಿಸಲಿದೆ. ವಿಕಾಸಶೀಲ ಇನ್ಸಾಫ್ ಪಕ್ಷ 16 ಸೀಟು ಮತ್ತು ಎಡಪಕ್ಷಗಳು 29ರಿಂದ 31 ಸೀಟು ಪಡೆಯುವ ಸಾಧ್ಯತೆ ಇದೆ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆತ್ಮಹತ್ಯೆಗೆ ಶರಣಾದ ಹರಿಯಾಣದ ಐಪಿಎಸ್ ಅಧಿಕಾರಿ ಪೂರನ್ ಕುಮಾರ್ ಅವರ ಕುಟುಂಬವನ್ನ ಭೇಟಿಯಾಗಿದ್ದಾರೆ. ದಲಿತ ಸಮುದಾಯಕ್ಕೆ ಸೇರಿದ ಪೂರನ್ ಕುಮಾರ್ ಹಲವು ಹಿರಿಯ ಅಧಿಕಾರಿಗಳು ಜಾತಿ ತಾರತಮ್ಯ ಕಿರುಕುಳ ನೀಡುತ್ತಿದ್ದಾರೆ ಅಂತ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪೂರನ್ ಕುಮಾರ್ ಕುಟುಂಬಕ್ಕೆ ಸಾಂತ್ವನ ಹೇಳಿದ ರಾಹುಲ್ ಗಾಂಧಿ, ಇಂತಹ ಘಟನೆಗಳಿಂದ ದಲಿತರು ಎಷ್ಟೇ ಬುದ್ಧಿವಂತರು ಸಮರ್ಥರು ಆಗಿದ್ರೂ ತುಳಿದು ಹಾಕಬಹುದು ಅನ್ನೋ ಸಂದೇಶ ರವಾನೆಯಾಗ್ತಿದೆ. ಇದನ್ನ ಒಪ್ಪಲು ಸಾಧ್ಯ ಇಲ್ಲ ಅಂದಿದ್ದಾರೆ. ಹರಿಯಾಣ ಸರ್ಕಾರ ಪ್ರಕರಣದ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ರಾಗ ಆಗ್ರಹಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಸನಾಂಬೆ ದರ್ಶನ ಪಡೆದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಚಿವ ಕೃಷ್ಣ ಬೈರೇಗೌಡ, ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಶಿವಲಿಂಗೇಗೌಡ ಸಾಥ್ ನೀಡಿದ್ರು. ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಎಸ್ಪಿ ಸಾಥ್ ನೀಡಿದ್ರು. ಪ್ರತಿ ವರ್ಷ ಕೂಡ ಶಕ್ತಿ ದೇವತೆ ದರ್ಶನ ಮಾಡುವ ಡಿಕೆ ಶಿವಕುಮಾರ್ ಇವತ್ತು ಕುಟುಂಬ ಸಮೇತ ದರ್ಶನ ಪಡೆದ್ರು. ಬೆಂಗಳೂರಿನಲ್ಲಿ ತುರ್ತು ಸಂದರ್ಭಗಳಲ್ಲಿ ಮೆಡಿಕಲ್ ಸೇವೆ ಒದಗಿಸಲು ಡ್ರೋನ್ಗಳನ್ನು ಸಿದ್ಧಪಡಿಸಲಾಗಿದೆ. ರಕ್ತ, ವೈದ್ಯಕೀಯ ಪರಿಕರಗಳನ್ನು ಸಾಗಿಸಲು ಏರ್ಬಾಂಡ್ ಸಂಸ್ಥೆ ಲೈಟ್ ವೇಟ್ ಡ್ರೋನ್ಗಳನ್ನು ಸಿದ್ಧಪಡಿಸಿದೆ. ಹೊಸಕೋಟೆ ಬಳಿ 5 ಡ್ರೋನ್ಗಳ ಪ್ರಾಯೋಗಿಕ ಹಾರಾಟ ನಡೆಸಲಾಗಿದೆ. 2.5 ಕೆಜಿ ತೂಕ ಹೊರಬಲ್ಲ ಸಾಮರ್ಥ್ಯವಿರುವ ಡ್ರೋನ್ 400 ಮೀಟರ್ ಎತ್ತರದಲ್ಲಿ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಹಾರಲಿದೆ. ಖ್ಯಾತ ಹಾಸ್ಯ ನಟ ರಂಗಕರ್ಮಿ ರಾಜು ತಾಳಿಕೋಟೆ ಪಾರ್ಥಿವ ಶರೀರವನ್ನ ವಿಜಯಪುರದ ಚಿಕ್ಕಸಿಂದಗಿಯ ಕಬರಸ್ಥಾನದಲ್ಲಿ ಮೌಲ್ವಿಗಳ ನೇತೃತ್ವದಲ್ಲಿ ಅಂತ್ಯಕ್ರಿಯೆ ನಡೆಸಲಾಗಿದೆ. ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾಗ ರಾಜು ತಾಳಿಕೋಟೆಗೆ ಹೃದಯಾಘಾತವಾಗಿತ್ತು. ಉಡುಪಿಯ ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ರು.
ಬೆಂಗಳೂರಿನಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ದರ 11,465 ರೂಪಾಯಿ ಇತ್ತು. ಇಂದು 11,765ಕ್ಕೆ ಏರಿಕೆಯಾಗಿದೆ. 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ ನಿನ್ನೆ 12,540 ರೂಪಾಯಿ ಇತ್ತು. ಇಂದು 12,830 ರೂಪಾಯಿಗೆ ಜಿಗಿದಿದೆ.